Namaste student. In this video I am going to discuss about how to solve case 1 problem, calculation of interest case 1. This is a case where all information is given. So ella information kottiruntaddu. So ya information, rate of interest, cash price, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇಷ್ಟು ಮಾಹಿತಿ ಕೊಟ್ಟಾಗ ಹೆಂಗೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಸ್ 1 ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ತೊಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ದ ಕ್ಯಾಶ್ ಪ್ರೈಸ್ ಆಫ್ ಸ್ಯಾಂಟ್ರೋ ಕಾರ್ ಬಾಟ್ ಬೈ ಏಷ್ಯನ್ ಕಂಪನಿ ಲಿಮಿಟೆಡ್ ಆನ್ 1/4/2014 ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ವಾಸ್ rupees 3,72,000. ಸೊ ಕ್ಯಾಶ್ ಪ್ರೈಸ್ ಆಫ್ ಸ್ಯಾಂಟ್ರೋ ಕಾರ್ ಕೊಟ್ಟಿದ್ದಾರೆ, ಬಾಟ್ ಬೈ ಏಷ್ಯನ್ ಕಂಪನಿ. ಸೊ ಪರ್ಚೇಸರ್ ಈಸ್ ಏಷ್ಯನ್ ಕಂಪನಿ ಆನ್ 1/4/2014 ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಹೈಯರ್ ಪರ್ಚೇಸ್ ಸಿಸ್ಟಮ್ ಆದರೂ ಸರಿ, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಆದರೂ ಸರಿ, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಸೇಮು, ಜರ್ನಲ್ ಆ್ಯಂಡ್ ಲೆಡ್ಜರ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಇನ್ಸ್ಟಾಲ್ಮೆಂಟ್ ಅಂದರೆ ಆನ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಂತ ಕೊಡ್ತಾರೆ. ಸೊ ದಿಸ್ 3,72,000 ಈಸ್ ಕ್ಯಾಶ್ ಪ್ರೈಸ್ ಆ್ಯಂಡ್ the payment was to be made as follow. ಸೊ ಯಾವ ಥರ ಅಂತ ಕೊಟ್ಟಿದ್ದಾರೆ. ಆನ್ ಸೈನಿಂಗ್ ದ ಅಗ್ರಿಮೆಂಟ್ rupees 1 lakh. ಸೊ ಆನ್ ಸೈನಿಂಗ್ ದ ಅಗ್ರಿಮೆಂಟ್ ಅಂತಂದರೆ ಡೌನ್ ಪೇಮೆಂಟ್, ಅಗ್ರಿಮೆಂಟ್ ಆಗೋ ಟೈಮಲ್ಲಿ ಪೇ ಮಾಡೋ ಅಮೌಂಟ್ನ ನಾವೇನಂತೀವಿ ಅಂತಂದರೆ ಡೌನ್ ಪೇಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದ ಬ್ಯಾಲೆನ್ಸ್ ಇನ್ 3 ಇನ್ಸ್ಟಾಲ್ಮೆಂಟ್. ಸೊ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಈಸ್ 3 ಆಫ್ rupees 1 lakh each. This 1 lakh is what? Installment amount. So installment amount is to 1 lakh. At the end of each year, 5% interest is charged. So at the end of each year ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಈಸ್ ಇಯರ್. ಸೊ ನಮಗೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಇಯರ್ಲಿನ, ಹಾಫ್ ಇಯರ್ಲಿನ, ಕ್ವಾರ್ಟರ್ಲಿ ಅಂತ ನೋಡಬೇಕು. ಪ್ರಾಬ್ಲಮಲ್ಲಿ ಏನು ಮೆನ್ಷನ್ ಮಾಡಲಿಲ್ಲ ಅಂತಂದರೆ ಇಯರ್ಲಿ, ಕ್ವಾರ್ಟರ್ಲಿ ಆ್ಯಂಡ್ ಹಾಫ್ ಇಯರ್ಲಿ ಅಂತ ಏನು ಮೆನ್ಷನ್ ಮಾಡಲಿಲ್ಲ ಅಂದರೆ ಇಟ್ ಈಸ್ ಇಯರ್ಲಿ ಅಂತಲೇ ಅರ್ಥ. ಮತ್ತು ಪರ್ ಆನಮ್ ಅಂತ ಕೊಟ್ಟಿದ್ರು ಕೂಡ ಇಯರ್ಲಿನೇ. 5% ಇಂಟ್ರೆಸ್ಟ್ ಈಸ್ ಚಾರ್ಜೆಡ್ ಬೈ ದ ವೆಂಡರ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 5%. ಸೊ ಈ ಪ್ರಾಬ್ಲಮಲ್ಲಿ ಕ್ಯಾಶ್ ಪ್ರೈಸು ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟು ಕೊಟ್ಟಿದ್ದಾರೆ, ಇನ್ಸ್ಟಾಲ್ಮೆಂಟ್ ಅಮೌಂಟು ಕೊಟ್ಟಿದ್ದಾರೆ. ಸೊ ಆಲ್ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಈ ಮೆಥಡಲ್ಲಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಪೇಯಬಲ್ ಫಾರ್ ಈಚ್ ಇಯರ್ ಅಂತ ಹೇಳಿದ್ದಾರೆ. ಸೊ ಆಲ್ ಇನ್ಫಾರ್ಮೇಷನ್, ರೇಟ್ ಆಫ್ ಇಂಟ್ರೆಸ್ಟು ಇದೆ, ಇನ್ಸ್ಟಾಲ್ಮೆಂಟ್ ಅಮೌಂಟು ಇದೆ, ಕ್ಯಾಶ್ ಪ್ರೈಸ್ ಇದೆ. ಡೌನ್ ಪೇಮೆಂಟ್ ಡಿಪೆಂಡ್ ಅಪಾನ್ ದ ಇನ್ಫಾರ್ಮೇಷನ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಟೇಬಲ್ನ ಡ್ರಾ ಮಾಡಬೇಕಾಗುತ್ತೆ. ಸೊ ಒಂದು ಸ್ಟೇಟ್ಮೆಂಟ್ ಥರ ಡ್ರಾ ಮಾಡ್ಕೊತೀವಿ ವಿತ್ 1 ಅಮೌಂಟ್ ಕಾಲಮ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. Okay, calculation of interest, particulars, amount. ಫಸ್ಟ್ ನಾವಿಲ್ಲಿ ಏನು ತೊಗೊಬೇಕು ಅಂತಂದರೆ ಕ್ಯಾಶ್ ಪ್ರೈಸ್. ಇನ್ ದಿಸ್ ಪ್ರಾಬ್ಲಮ್ ದ ಕ್ಯಾಶ್ ಪ್ರೈಸ್ ಈಸ್ 3,72,000. ಇದಕ್ಕೆ ನಾವು ಡೌನ್ ಪೇಮೆಂಟ್ನ ಲೆಸ್ ಮಾಡಬೇಕು. ಡೌನ್ ಪೇಮೆಂಟ್ ಇನ್ ದಿಸ್ ಪ್ರಾಬ್ಲಮ್ ದ ಡೌನ್ ಪೇಮೆಂಟ್ ಈಸ್ 1 lakh. ಕೆಲವೊಂದು ಪ್ರಾಬ್ಲಮಲ್ಲಿ ಇರುತ್ತೆ, ಕೆಲವೊಂದು ಪ್ರಾಬ್ಲಮಲ್ಲಿ ಇರಲ್ಲ. ಡೌನ್ ಪೇಮೆಂಟ್ ಇದ್ದರೆ ಔಟ್ಸ್ಟ್ಯಾಂಡಿಂಗ್ ರೆಡ್ಯೂಸ್ ಆಗುತ್ತೆ ಅಷ್ಟೇ. ಸೊ 3,72,000 1 lakh ಹೋದರೆ 2,72,000. ದಿಸ್ ಈಸ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್. ಸೊ ಇಷ್ಟು ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ಇರೋದು ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಇರೋದು 3. Each installment amount is 1 lakh. Fine. First, we have to add interest. Add first year interest. ಇಂಟ್ರೆಸ್ಟ್ ಯಾವಾಗಲೂ ಆ್ಯಡ್ ಮಾಡಬೇಕಾಗುತ್ತೆ, ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಲೆಸ್ ಮಾಡಬೇಕಾಗುತ್ತೆ. ನಾವು ಇಂಟ್ರೆಸ್ಟ್ನ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಈ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಕಂಡುಹಿಡಿತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು? 2,72,000 into rate of interest is 5%.
2,72,000 ಇಂಟು 5% ಮಾಡಿದ್ರೆ ಕ್ಯಾಲ್ಸಿಲಿ 13,600 ಬರುತ್ತೆ. ಸೊ ಇದು ಇಂಟ್ರೆಸ್ಟ್ನ ಆ್ಯಡ್ ಮಾಡಬೇಕಾಗಿರೋದು, ಬಿ ಕೇರ್ಫುಲ್. ಸೊ 2,72,000 ಪ್ಲಸ್ 13,600 ಅಂದರೆ ಇಟ್ ಕಮ್ಸ್ ಅರೌಂಡ್ 2,85,600. ಸೊ ಇಂಟ್ರೆಸ್ಟ್ ಯಾವಾಗಲೂ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಕಂಡುಹಿಡಬೇಕು. ಇದು ಫಸ್ಟ್ ಇಯರ್ ಇಂಟ್ರೆಸ್ಟ್ ನಾವು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಕಂಡುಹಿಡಿದ್ವಿ. ಈಗ ಏನು ಮಾಡ್ತೀವಿ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಲೆಸ್ ಮಾಡ್ತೀವಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್, ಈ ಪ್ರಾಬ್ಲಮಲ್ಲಿ 3 ಇನ್ಸ್ಟಾಲ್ಮೆಂಟ್ ಇದೆ, 1 2 3 ಇನ್ಸ್ಟಾಲ್ಮೆಂಟ್ ಇದೆ. ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಈಸ್ 1 lakh. ಕೆಲವೊಂದು ಸತಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಚೇಂಜ್ ಆಗ್ಬೋದು, ಬಟ್ ಆದರೆ ಇಲ್ಲಿ ಈಚ್ ಅಂತ ಹೇಳೋದಕ್ಕೆ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಈಸ್ 1 lakh. ಸೊ 1 lakh ಲೆಸ್ ಮಾಡಿದ್ವಿ. ಸೊ ಡನ್ ವಿತ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಸೊ 1,85,600. ಇದು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್, ಔಟ್ಸ್ಟ್ಯಾಂಡಿಂಗ್ ಅಟ್ ದ ಬಿಗಿನಿಂಗ್ ಆಫ್ ಸೆಕೆಂಡ್ ಇಯರ್. ನೆಕ್ಸ್ಟ್ ಅದೇ ಥರ 3 ಇನ್ಸ್ಟಾಲ್ಮೆಂಟ್ ಇರೋದ್ರಿಂದ 3 ಇನ್ಸ್ಟಾಲ್ಮೆಂಟ್ಗೂ ಇಂಟ್ರೆಸ್ಟ್ನ ಆ್ಯಡ್ ಮಾಡ್ತೀವಿ, ಇನ್ಸ್ಟಾಲ್ಮೆಂಟ್ನ ಲೆಸ್ ಮಾಡ್ತೀವಿ. ಆ್ಯಡ್ ಸೆಕೆಂಡ್ ಇಯರ್ interest. This interest will be calculated on outstanding balance amount. Outstanding balance amount is 1,85,600 into rate of interest is 5%. 1,85,600 into 5% ಮಾಡಿದಾಗ 9,280 ಬರುತ್ತೆ ಕ್ಯಾಲ್ಸಿಲಿ. ಸೊ ಇವೆರಡೂ ಆ್ಯಡ್ ಮಾಡಿದಾಗ 1,94,880 ಬರುತ್ತೆ. ಸೊ ಈಗ ಏನು ಮಾಡ್ತೀವಿ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಲೆಸ್ ಮಾಡ್ತೀವಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಈಸ್ ಆಲ್ಸೋ 1 lakh ಆಗಿರೋದ್ರಿಂದ 1 lakhನ ಲೆಸ್ ಮಾಡ್ತೀವಿ. ಕೆಲವೊಂದು ಸತಿ ಇನ್ಸ್ಟಾಲ್ಮೆಂಟ್ ಅಮೌಂಟು ಚೇಂಜಸ್ ಇರಬಹುದು ಕೂಡ. ಸೊ ದಿಸ್ ಈಸ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್. ಸೊ 3 ಇನ್ಸ್ಟಾಲ್ಮೆಂಟಲ್ಲಿ 2 ಇನ್ಸ್ಟಾಲ್ಮೆಂಟ್ ಆಯಿತು. ಈ ಫಸ್ಟ್ ಕೇಸಲ್ಲಿ ನಾವೇನಾಗುತ್ತೆ ಅಂತಂದರೆ ಕಾಮನ್ ಆಗಿ ನಾವು ಲಾಸ್ಟ್ ಇನ್ಸ್ಟಾಲ್ಮೆಂಟ್ಗೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಲ್ಲ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಮೌಂಟಲ್ಲಿ. ಇವಾಗ 3 ಇನ್ಸ್ಟಾಲ್ಮೆಂಟಲ್ಲಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ 3, 4 ಇನ್ಸ್ಟಾಲ್ಮೆಂಟಲ್ಲಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಈಸ್ 4, ಆ ಥರ. ಸೊ ಇಲ್ಲಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ 3 ಇರೋದ್ರಿಂದ 3 ಇಸ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಲಾಸ್ಟ್ ಇನ್ಸ್ಟಾಲ್ಮೆಂಟ್ಗೆ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಕಂಡಿಡಿದೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಟೇಕ್ ದ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಬ್ಯಾಲೆನ್ಸಿಂಗ್ ಫಿಗರ್ನ ತೊಗೊತೀವಿ. ಸೊ ಎರಡರ ನಡುವೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತಂದರೆ ಇಲ್ಲಿ ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಇಲ್ಲಿ ಬರ್ಕೊತೀವಿ 1 lakh. ಸೊ ನಾವಿಲ್ಲಿ ಡಿಫ್ರೆನ್ಸ್ ತೊಗೊಳ್ಳೋದು ಇದೆರಡರ ನಡುವೆ 1,94,880. 1 lakh ಈಸ್ ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ ಅಮೌಂಟು, 94,880 ಈಸ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ 94,880ಗೆ 1 lakhನ ಲೆಸ್ ಮಾಡಿದಾಗ we are going to get the balance amount of what? 5,120. 5,120 is the balancing figure. So ನಾವು ಕಾಮನ್ ಆಗಿ ಯಾವಾಗಲೂ ಅಷ್ಟೇ ಈ ಮೆಥಡಲ್ಲಿ ಕೇಸ್ ಒನ್ ಆಲ್ ಇನ್ಫಾರ್ಮೇಷನ್ ಗಿವನ್ ಅಲ್ಲ, ಲಾಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಕಂಡುಹಿಡಿದೆ ಬ್ಯಾಲೆನ್ಸಿಂಗ್ ಫಿಗರ್ ಕಂಡುಹಿಡಿತೀವಿ. ಯಾವ್ದ್ರ ಬಗ್ಗೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತಂದರೆ ಬ್ಯಾಲೆನ್ಸ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಜೊತೆ ಮತ್ತು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಜೊತೆ. ಸೊ ಈಗ ಲೆಸ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್, ಇವೆಲ್ಲ ಇನ್ಕ್ಲೂಸಿವ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಒಳಗಡೆ ಇಂಟ್ರೆಸ್ಟ್ ಇರೋದ್ರಿಂದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ಗೆ ಸೆಟ್ ಆಫ್ ಮಾಡ್ತೀವಿ 1 lakh ನಿಲ್. ಸೊ ಲಾಸ್ಟಲ್ಲಿ ನಿಲ್ ಬರೋದಕ್ಕೋಸ್ಕರ ಕೊನೆ ಇಂಟ್ರೆಸ್ಟ್ನ ಬ್ಯಾಲೆನ್ಸಿಂಗ್ ಫಿಗರ್ ತೊಗೊತೀವಿ. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಇನ್ ಕೇಸ್ ಆಫ್ ಕೇಸ್ 1. ಥ್ಯಾಂಕ್ ಯು.